ನಮಸ್ಕಾರ. ಇವತ್ತು ನಾವು ಒಂದು ತುಂಬನೇ ಆಳವಾದ ದೇವತಾಶಾಸ್ತ್ರದ ವಿಷಯವನ್ನ ಹಂತವಾಗಿ ಸರಳವಾಗಿ ಅರ್ಥ ಮಾಡಿಕೊಳ್ಳೋಣ. ನೋಡಿ, ಇವತ್ತಿನ ನಮ್ಮ ಚರ್ಚೆ ಒಂದು ಮೂಲಭೂತ ಪ್ರಶ್ನೆಯಿಂದ ಶುರುವಾಗುತ್ತೆ. ಅದೇನಂದ್ರೆ, ಸೃಷ್ಟಿಯಾದ ಜೀವಿಗಳಿಗೆ ದೇವರ ಆಜ್ಞೆಗಳನ್ನ ಪಾಲಿಸೋಕೆ ನಿಜವಾಗ್ಲೂ ಸಾಧ್ಯನಾ? ಅಸಲಿಗೆ ಇದೇ ಪ್ರಶ್ನೆ ಸ್ವರ್ಗದಲ್ಲಿ ಒಂದು ದೊಡ್ಡ ಸಂಘರ್ಷಕ್ಕೆ ಕಾರಣವಾಯಿತು ಅಂತ ಹೇಳಲಾಗುತ್ತೆ. ಈ ಇಡೀ ಸಂಘರ್ಷದ ಮೂಲದಲ್ಲಿ ಒಂದು ದೊಡ್ಡ ಆರೋಪ ಇದೆ. ಅದನ್ನ ಸೈತಾನನ ಸುಳ್ಳು ಅಂತ ಕರೀತಾರ. ಅದೇನಪ್ಪಾ ಅಂದ್ರೆ, ದೇವರ ನಿಯಮಗಳು ತುಂಬಾನೇ ಕಷ್ಟ, ಆತನ ಸೃಷ್ಟಿಗಳಿಗೆ ಅದನ್ನ ಪಾಲಿಸೋದು ಅಸಾಧ್ಯವೇ ಸರಿ ಅನ್ನೋದು. ಈ ಒಂದು ವಾದದಿಂದಲೇ ಎಲ್ಲವೂ ಶುರುವಾಗಿದ್ದು. ಈ ಸುಳ್ಳು ಸುಮ್ಮನೆ ಹೇಳಿದ್ದಲ್ಲ, ಇದು ಸ್ವರ್ಗದಲ್ಲಿ ನಡೆದ ದಂಗೆಗೆ ಮತ್ತು ಇಡೀ ಸೃಷ್ಟಿಯ ಮೇಲೆ ಹೊರಿಸಿದ ಆರೋಪಕ್ಕೆ ಮುಖ್ಯ ಕಾರಣವಾಯಿತು. ಅಂದ್ರೆ ಸೈತಾನನ ಪ್ರಕಾರ ದೇವರ ಆಡಳಿತದಲ್ಲೇ ದೋಷವಿತ್ತು. ಅವನಿಗೆ ಕೇವಲ ಅಧಿಕಾರದ ಆಸೆ ಇರಲಿಲ್ಲ, ಅವನ ವಾದ ದೇವರ ನ್ಯಾಯವನ್ನೇ ಪ್ರಶ್ನಿಸುವಂತಿತ್ತು. ದೇವರು ಅನ್ಯಾಯವಾದ, ಯಾರೂ ಪಾಲಿಸಲಾಗದ ನಿಯಮಗಳನ್ನ ಕೊಟ್ಟಿದ್ದಾನೆ ಅನ್ನೋದು ಅವನ ಆರೋಪವಾಗಿತ್ತು. ಈ ದಂಗೆಯ ಫಲಿತಾಂಶ ಏನಾಯಿತು? ಅವನನ್ನ ಸ್ವರ್ಗದಿಂದ ಹೊರಹಾಕಲಾಯಿತು. ಆದ್ರೆ ಅವನ ಪ್ರಭಾವ ಅಲ್ಲಿಗೆ ನಿಲ್ಲಿಲ್ಲ. ಅವನು ಈ ಪತನಗೊಂಡ ಪ್ರಪಂಚದ ಆಡಳಿತಗಾರನಾದ, ಗಾಳಿಯ ಅಧಿಕಾರದ ಅಧಿಪತಿ ಅಂತ ಕರೆಸ್ಕೊಂಡು ಮನುಷ್ಯರ ಮೇಲೆ ತನ್ನ ಪ್ರಭಾವ ಬೀರಲು ಶುರುಮಾಡ್ದ. ಈ ಪ್ರಭಾವವನ್ನ ಒಂದು ರೂಪಕದ ಮೂಲಕ ಚೆನ್ನಾಗಿ ವಿವರಿಸಲಾಗಿದೆ. ನೀನು ಧೂಳನ್ನು ತಿನ್ನುವೆ ಅನ್ನೋ ಶಾಪ ಇದೆಯಲ್ಲ, ಇಲ್ಲಿ ಧೂಳು ಅಥವಾ ಮಣ್ಣು ಅಂದ್ರ ಮನುಷ್ಯನ ಪಾಪದ ಸ್ವಭಾವ. ಸೈತಾನ ಇದೇ ದೌರ್ಬಲ್ಯದ ಮೇಲೆ ತನ್ನ ಅಧಿಕಾರ ಚಲಾಯಿಸ್ತಾನೆ. ಹಾಗಾದ್ರೆ ಈ ದೊಡ್ಡ ಆರೋಪಕ್ಕೆ ದೇವರ ಉತ್ತರ ಏನಾಗಿತ್ತು? ಆ ಉತ್ತರ ಒಬ್ಬ ವ್ಯಕ್ತಿಯ ರೂಪದಲ್ಲಿ ಬಂತು. ಸೈತಾನನ ಸುಳ್ಳಿಗೆ ಪ್ರತ್ಯಾಗಿ ನಿಂತ ಮೊದಲ ನಿರ್ಣಾಯಕ ಸಾಕ್ಷಿ. ಮೊದಲ ಸಾಕ್ಷಿಯೇ ಯೇಸು. ಅವರನ್ನ ಮೊದಲ ಫಲ ಅಂತ ಕರೆಯಲಾಗುತ್ತೆ. ಯಾಕಂದ್ರೆ ಮನುಷ್ಯ ದೇಹದಲ್ಲಿದ್ಕೊಂಡು ದೇವರ ನಿಯಮವನ್ನು ಸಂಪೂರ್ಣವಾಗಿ ಪಾಲಿಸಿ ಸಾವನ್ನೇ ಗೆದ್ದ ಮೊದಲಿಗರು ಅವರೇ. ಶಿಲುಬೆ ಏರುವವರೆಗೂ ಅವರು ತೋರಿಸಿದ ವಿಧೇಯತೆ, ದೇವರ ನಿಯಮವನ್ನ ಪಾಲಿಸೋದು ಸಾಧ್ಯ ಅನ್ನೋದಕ್ಕೆ ಒಂದು ಜೀವಂತ ಪುರಾವೆಯಾಯಿತು. ಇದು ಸೈತಾನನ ವಾದಕ್ಕೆ ಕೊಟ್ಟ ಮೊದಲ ಮತ್ತು ಅತ್ಯಂತ ಶಕ್ತಿಯುತವಾದ ಉತ್ತರ. ಇಲ್ಲಿ ನಾವು ಒಂದು ಮುಖ್ಯವಾದ ವ್ಯತ್ಯಾಸನ ಗಮನಿಸಬೇಕು. ಕ್ರಿಸ್ತನ ಮರಣ ಅನ್ನೋದು ಪ್ರಾಯಶ್ಚಿತ್ತಕ್ಕಾಗಿ ಆಗಿದ್ದು, ಅದು ತಂದೆಯಿಂದ ಸಂಪೂರ್ಣವಾಗಿ ಕೈಬಿಟ್ಟಂತಹ ಅನುಭವ. ಆದರೆ ಒಬ್ಬ ವಿಶ್ವಾಸಿ ಸಾಯೋದನ್ನ ಕೇವಲ ನಿದ್ರೆ ಅಂತ ಹೇಳಲಾಗುತ್ತೆ. ಅಂದ್ರೆ ಅದು ಪುನರುತ್ಥಾನದ ನಿರೀಕ್ಷೆಯಲ್ಲಿಡುವ ಒಂದು ತಾತ್ಕಾಲಿಕ ಸ್ಥಿತಿಯಷ್ಟೇ. ಯೇಸು ಮೊದಲ ಸಾಕ್ಷಿ ಹೌದು, ಆದರೆ ಅವರು ಒಬ್ರೇ ಅಲ್ಲ. ಅವರನ್ನೇ ಅನುಸರಿಸಿ ಒಂದು ವಿಶೇಷ ಗುಂಪಿನ ವಿಶ್ವಾಸಿಗಳು ಈ ಬ್ರಹ್ಮಾಂಡದ ನ್ಯಾಯಾಲಯದಲ್ಲಿ ಒಂದು ಸಾಮೂಹಿಕ ಸಾಕ್ಷ್ಯವನ್ನ ಕೊಡೋದಕ್ಕೆ ಕರೆಸಿಕೊಂಡಿದ್ದಾರೆ. ಈ ವ್ಯಕ್ತಿಗಳನ್ನ ಮೊದಲ ಫಲಗಳು ಅಂತ ಕರೆಯಲಾಗುತ್ತೆ. ಇವರು ಕೇವಲ ಅನುಯಾಯಿಗಳಲ್ಲ, ಅವರ ಜೀವನ ಮತ್ತು ಮುಖ್ಯವಾಗಿ ಸಾವಿನವರೆಗಿನ ಅವರ ವಿಧೇಯತೆ ಇದೆಯಲ್ಲ, ಅದು ಈ ಬ್ರಹ್ಮಾಂಡದ ನ್ಯಾಯಾಲಯದಲ್ಲಿ ಒಂದು ನಿರ್ಣಾಯಕ ಸಾಕ್ಷಿವಾಗಿ ನಿಲ್ಲುತ್ತೆ. ಇವರ ಪ್ರಯಾಣ ಕ್ರಿಸ್ತನ ಮಾದರಿಯನ್ನೇ ಹಿಂಬಾಲಿಸುತ್ತೆ. ಮೊದಲು ಜೀವನದಲ್ಲಿ ದೇವರ ಆಜ್ಞೆಯನ್ನ ಪಾಲಿಸ್ತಾರೆ, ನಂತರ ಸಾವನ್ನ ಎದುರಿಸಿ ಅದನ್ನೂ ಗೆಲ್ತಾರೆ. ಕೊನೆಗೆ ಅವರ ಸಾಕ್ಷಿ ದೇವರ ನಿಯಮದ ಸತ್ಯವನ್ನ ಎಲ್ಲರ ಮುಂದೆ ಸಾಬೀತು ಮಾಡುತ್ತೆ. ಆದರೆ ಈ ಗೆಲುವು ಅವರ ಸ್ವಂತ ಶಕ್ತಿಯಿಂದ ಬಂದಿದ್ದಲ್ಲ, ಬದಲಾಗಿ ಕ್ರಿಸ್ತನ ತ್ಯಾಗ ಮತ್ತು ಅವರ ಅಚಲವಾದ ಸಾಕ್ಷ್ಯದಿಂದಲೇ ಇದು ಸಾಧ್ಯವಾಗುತ್ತೆ. ಆದ್ರೆ ಮನುಷ್ಯರು ತಮ್ಮ ಸ್ವಂತ ಶಕ್ತಿಯಿಂದ ಇಂಥ ಒಂದು ವಿಧೇಯತೆಯನ್ನ ಹೇಗೆ ತೋರ್ಸಕ್ಕೆ ಸಾಧ್ಯ? ಈ ವಾದದ ಪ್ರಕಾರ ಇದು ಬರೀ ಮನುಷ್ಯ ಪ್ರಯತ್ನದಿಂದ ಆಗೋ ಕೆಲಸ ಅಲ್ಲ, ಇದಕ್ಕೆ ದೈವಿಕ ಶಕ್ತಿಯ ಅಂದ್ರೆ ಪವಿತ್ರಾತ್ಮನ ಸಹಾಯ ಬೇಕೇ ಬೇಕು. ಈ ದೈವಿಕ ಶಕ್ತಿ 2 ಹಂತಗಳಲ್ಲಿ ಕೆಲಸ ಮಾಡುತ್ತೆ ಅಂತ ವಿವರಿಸಲಾಗಿದೆ. ಒಂದು, ಮುಂಗಾರು ಮಳೆ ಅನ್ನೋದು ನಂಬಿಕೆಯ ಬೀಜವನ್ನ ಮೊಳಕೆ ಒಡೆಯುವಂತೆ ಮಾಡಿದ್ರೆ, ಹಿಂಗಾರು ಮಳೆ ಅನ್ನೋದು ಆ ನಂಬಿಕೆಯ ಹಣ್ಣು ಸಂಪೂರ್ಣವಾಗಿ ಮಾಗೋದಕ್ಕೆ ಸಹಾಯ ಮಾಡುತ್ತೆ, ಅಂತಿಮ ಸಾಕ್ಷ್ಯಕ್ಕೆ ಸಿದ್ಧಪಡಿಸುತ್ತೆ. ಹಾಗಾಗಿ ಇಲ್ಲಿ ಅತಿ ಮುಖ್ಯವಾದ ಅಂಶ ಅಂದ್ರೆ ಒಳಗೆ ನೆಲೆಸಿರುವ ಪವಿತ್ರಾತ್ಮ. ಅದೇ ಮನುಷ್ಯನ ಅಸಮರ್ಥತೆಯನ್ನ ದೈವಿಕ ಸಾಮರ್ಥ್ಯವಾಗಿ ಬದಲಾಯಿಸೋದು. ಪಾಪ ಮತ್ತು ಸಾವನ್ನ ಗೆಲ್ಲೋಕೆ ಬೇಕಾದ ಶಕ್ತಿಯನ್ನ ಕೊಡೋದೇ ಆ ಆತ್ಮ. ಈ ಮೊದಲ ಫಲಗಳ ಸಾಮೂಹಿಕ ಸಾಕ್ಷ್ಯವು ಈ ಬ್ರಹ್ಮಾಂಡದ ಸಂಘರ್ಷಕ್ಕೆ ಒಂದು ನಿರ್ಣಾಯಕವಾದ ಅಂತ್ಯವನ್ನ ತಂದುಕೊಡುತ್ತೆ. ಈ ಸಾಮೂಹಿಕ ಸಾಕ್ಷ್ಯ ಪೂರ್ಣಗೊಳ್ಳಬೇಕಾದ್ರೆ ಒಂದು ನಿರ್ದಿಷ್ಟ ಸಂಖ್ಯೆಯ ಸಾಕ್ಷಿಗಳು ಬೇಕು. ಆ ಸಂಖ್ಯೆ ಅಂದ್ರೆ 1,44,000 ಪೂರ್ತಿಯಾದಾಗ ಮಾತ್ರ ಅಂತಿಮ ಗೆಲುವು ಸಾಧ್ಯ. ಯಾವಾಗ ಈ 1,44,000 ಸಾಕ್ಷಿಗಳು ಪೂರ್ಣಗೊಳ್ಳುತ್ತಾರೋ, ಆಗ ದೇವರ ನಿಯಮವನ್ನ ಪಾಲಿಸಬಹುದು ಅನ್ನೋದಕ್ಕೆ ಪ್ರಶ್ನೆಯಿಲ್ಲದಂಥ ಪುರಾವೆ ಸಿಗುತ್ತೆ. ಇದು ಸೈತಾನನ ಮೂಲ ಆರೋಪವನ್ನ ಶಾಶ್ವತವಾಗಿ ಸುಳ್ಳು ಮಾಡುತ್ತೆ.
ಈ ಸಾಕ್ಷ್ಯವೇ ಸೈತಾನನ ಮೇಲೆ ಅಂತಿಮ ತೀರ್ಪು ನೀಡುವುದಕ್ಕೆ ಮತ್ತು ಅವನನ್ನ 1000 ವರ್ಷಗಳ ಕಾಲ ಬಂಧಿಸುವುದಕ್ಕೆ ಕಾನೂನಿನ ಆಧಾರವನ್ನ ಕೊಡುತ್ತೆ. ಇದು ಒಂದು ನ್ಯಾಯಯುತವಾದ ಗೆಲುವು. ಇದು 1000 ವರ್ಷಗಳ ಶಾಂತಿಯ ರಾಜ್ಯಕ್ಕೆ ದಾರಿ ಮಾಡಿಕೊಡುತ್ತೆ. ಹಾಗಾಗಿ ಈ ಇಡೀ ವಾದದ ತಿರುಳು ನಮ್ಮುಂದೆ ಒಂದು ಆಳವಾದ ಪ್ರಚೋದನಾಕಾರಿ ಪ್ರಶ್ನೆಯನ್ನು ಇಡುತ್ತೆ. ಅದೇ ನಂಬಿಕೆ ಮತ್ತು ಸಾಕ್ಷ್ಯದ ನಿಜವಾದ ಸ್ವರೂಪದ ಬಗ್ಗೆ.